ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಉದಯ ಕಾಲದಲ್ಲಿ ಯೇಸುವಿನ ಮಾತನ್ನು ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಕಳೆದ ಸಮಯ, ನಿಮ್ಮೊಂದಿಗೆ ಪ್ರಾರಂಭಿಸಿದಂತಹ ದಿನ, ನಿಮ್ಮೊಂದಿಗೆ ನಡೆಯುವ ಅನುಭವ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಕರ್ತನೊಂದಿಗೆ ಪ್ರಾರಂಭಿಸಿದಂತಹ ದಿನ ಎಷ್ಟು ಅದ್ಭುತವಾಗಿ ನಿಮ್ಮ ಜೀವಿತದಲ್ಲಿ ಇರುತ್ತದೆ ಎಂದು ಸ್ವಲ್ಪ ನಿಂತು ಆಲೋಚಿಸಿ ನೋಡಿ. ಕರ್ತನೊಂದಿಗೆ ನಡೆದಂತಹ ಸಂದರ್ಭಗಳು ನಮಗೆ ಎಷ್ಟೋ ಸುರಕ್ಷತೆಯನ್ನು ಕೊಡುತ್ತೆ, ಎಷ್ಟೋ ಆದರಣೆಯನ್ನು ಕೊಡುತ್ತೆ. ಒಮ್ಮೆ ನೆನೆಸಿಕೊಳ್ಳಿರಿ, ಕರ್ತನಿಲ್ಲದೆ ನಾವು ಬೇರೆ ಏನೇ ಕೆಲಸ ಮಾಡಿದ್ರೂ ಕೂಡ ಆಶೀರ್ವಾದವಿರಲ್ಲ. ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಿರುವುದಕ್ಕಾಗಿ ಒಬ್ಬ ಮನುಷ್ಯನು ತನ್ನ ಹೆಂಡತಿ ಮತ್ತು 2 ಮಕ್ಕಳನ್ನು ಕರೆದುಕೊಂಡು ಮೋವಾಬ್ ದೇಶಕ್ಕೆ ಹೊರಟು ಹೋಗ್ತಾನಂತೆ. ಎದಕ್ಕೋಸ್ಕರ? ತಿಂಡಿ ತಿನ್ನುವುದಕ್ಕಾಗಿ. ಬೆತ್ಲೆಹೇಮಿನಲ್ಲಿ ತಿನ್ನಲು ತಿಂಡಿ ಇರುವುದಿಲ್ಲವೇನೋ ಎಂದು ತಿಂಡಿಗಾಗಿ ಭಯಪಡ್ತಾನೆ, ತಿಂಡಿಗಾಗಿ ಜಗಳವಾಡುತ್ತಾನೆ. ಹೌದಲ್ಲವೋ? ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ ಎಂದರ್ಥ. ರೊಟ್ಟಿಯ ಮನೆ, ರೊಟ್ಟಿಯಿಂದ ಆಶೀರ್ವದಿಸಲ್ಪಟ್ಟ ಸ್ಥಳದಲ್ಲಿ ರೊಟ್ಟಿಗಳ ಕೊರತೆಯಲ್ಲಿರುತ್ತೆ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿ ಎಂದು ಪ್ರಾರ್ಥಿಸುವಂಥವರಿಗೆ ಆಹಾರದ ಕುರಿತು ಚಿಂತೆ ಯಾಕೆ ಬೇಕು ಪ್ರಿಯರೇ? ಏನನ್ನು ತಿನ್ನಬೇಕು, ಏನನ್ನು ಕುಡಿಯಬೇಕು, ಏನನ್ನು ಧರಿಸಬೇಕು ಎಂದು ಅನ್ಯರಂತೆ ನೀವು ಚಿಂತಿಸಬೇಡಿರಿ. ಇವೆಲ್ಲ ನಿಮಗೆ ಬೇಕೆಂದು ಪರಲೋಕದ ತಂದೆಗೆ ಗೊತ್ತು. ಮೊದಲು ನನ್ನ ನೀತಿಯನ್ನು, ರಾಜ್ಯವನ್ನು ಹುಡುಕಿರಿ, ಅದರ ಜೊತೆಗೆ ಎಲ್ಲವನ್ನೂ ಕೊಡ್ತೇನೆಂದು ಯೇಸು ಹೇಳಿದ್ರೆ, ಯಾವುದೇ ವಿಷಯದಲ್ಲಾಗಲಿ ನಾವು ಮೊಟ್ಟ ಮೊದಲು ತಿಂಡಿಯ ಕುರಿತಾಗಿ, ಲಾಭದ ಕುರಿತಾಗಿ ಆಲೋಚಿಸ್ತೇವೆ. ಹೌದು, ಇದು ಕ್ರಿಸ್ಮಸ್ ಸೀಸನ್ ಅಲ್ಲವೋ? ಔತಣ ಏನಾದರೂ ಮಾಡಿಕೊಳ್ತಾ ಇದ್ದೀರಾ? ಒಂದು ಕಾಲದಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಔತಣ ಸಿದ್ಧಪಡಿಸ್ತಾ ಇದ್ರಂತೆ, ಊಟ ಮಾಡಲು ಕರೆಯುತ್ತಾ ಇದ್ರಂತೆ. ನೀವು ಯೋಬನ ಕುಟುಂಬದ ವಿಷಯದಲ್ಲಿ ನೋಡುವಾಗ ಅವನ ಮಕ್ಕಳು ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಎಲ್ಲರೂ ಸೇರಿ ಔತಣ ಮಾಡಿಕೊಳ್ತಾ ಇದ್ರಂತೆ, ಪ್ರೀತಿ ಹಂಚಿಕೊಳ್ತಾ ಇದ್ರಂತೆ. ಈ ದಿನಗಳಲ್ಲಿ ನೋಡಿದ್ರೆ ಎಲ್ಲರೂ ತಂಪಾಡಿಗೆ ತಾವು ಜೀವಿಸುತ್ತಾ ಇದ್ದಾರೆ. ಕನಿಷ್ಠ ಹಬ್ಬದ ಸಂದರ್ಭದಲ್ಲಿ, ಯೇಸುವಿನ ಜನ್ಮದ ಕುರಿತು ಜ್ಞಾಪಕ ಮಾಡಿಕೊಳ್ಳುವ ದಿನದಲ್ಲಿ, ಈ ಸೀಸನ್ನಲ್ಲಿ, ಕನಿಷ್ಠ ಹಾಲಿಡೇ ಸೀಸನ್ನಲ್ಲಿ ಕುಟುಂಬಸ್ಥರೊಂದಿಗೆ ಆನಂದಿಸೋಣ ಎಂಬ ಆಲೋಚನೆ ಇಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಎದಕ್ಕೆ ಅಡಿಗೆ ಸಿದ್ಧ ಮಾಡಿದ್ದೀರಾ ಅಂತಾರೆ. ನಾವೇನೋ ಪ್ರೀತಿಯಿಂದ ಊಟಕ್ಕಾಗಿ ಅವರಿಗೆ ಕರೆದ್ರೆ, ಆ ಊಟಕ್ಕಾಗಿ ಬಂದವರು ಒಂದು ದೊಡ್ಡ ಜಗಳ ಮಾಡ್ತಾರೆ, ನಮಗಿರುವ ಸಮಾಧಾನವೆಲ್ಲ ಹಾಳು ಮಾಡ್ತಾರೆ ಎನ್ನುವವರು ಇದ್ದಾರೆ. ಅಯ್ಯಯ್ಯೋ, ಸೈತಾನನು ಊಟದ ಜೊತೆಗೆ ಸಮಸ್ಯೆಗಳನ್ನು ಹುಟ್ಟಿಸ್ತಾನಂತೆ. ಅಷ್ಟೇ ಅಲ್ಲವೋ, ಆದಾಮ ಹವ್ವ ಅವರಿಗೆ ಯಾವ ವಿಷಯದಲ್ಲಿ ಶೋಧಿಸ್ತಾನೆ? ತಿನ್ನುವುದಕ್ಕೆ ಆಹಾರ ಒಳ್ಳೆಯದಾಗಿ ತೋರಿಸುತ್ತಾನೆ. ಹಾಗೆಯೇ ಈ ದಿನ ಡೈನಿಂಗ್ ಟೇಬಲ್ ಹತ್ತಿರ ಬಹಳ ಜಗಳಗಳಾಗುತ್ತವೆ ಗಂಡ ಹೆಂಡತಿಯರ ನಡುವೆ. ಕನಿಷ್ಠ ಮಕ್ಕಳು ಗಮನಿಸುತ್ತಿದ್ದಾರೆ ಎಂದು ಗುರುತಿಸೋದಿಲ್ಲ. ಬಂಧುಗಳು ಬಂದಿದ್ದಾರೆ ಎಂಬುದಾಗಿ ಎಷ್ಟೋ ಆನಂದದಿಂದಿರುವುದರ ಬದಲಿಗೆ ಸಣ್ಣ ಸಣ್ಣ ಮಾತಿಗೆ ಕೆಲವರು ಜಗಳವಾಡುತ್ತಾ ಇರ್ತಾರೆ. ಬೈಬಲ್ ಈ ರೀತಿಯಾಗಿ ಹೇಳುತ್ತೆ ಪ್ರಿಯರೇ, ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 20ನೇ ವಚನದಲ್ಲಿ, ಆಹಾರದ ನಿಮಿತ್ತವಾಗಿ ದೇವರು ಕಟ್ಟಿದ್ದನ್ನು ಕೆಡವಬೇಡಿರಿ. ಊಟಕ್ಕಾಗಿ ದೇವರ ಕೆಲಸವನ್ನು ಕೆಡಿಸಬೇಡಿ, ದೇವರ ಕಾರ್ಯಗಳನ್ನು ಪಕ್ಕಕ್ಕಿಡಬೇಡಿ. ಬಹಳಷ್ಟು ಜನ ಆಲಯಕ್ಕೆ ಬರಲಾರದೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಕೂತ್ಕೊಳ್ತಾರೆ. ಹೋಗ್ಬನ್ನಿ, ನಾನು ಚೆನ್ನಾಗಿ ಅಡಿಗೆ ಮಾಡುತ್ತೇನೆ ಎಂಬುದಾಗಿ ಮನೆಯಲ್ಲಿ ಹೆಂಡತಿ ಉಳ್ಕೊಂಡ್ರೆ, ಹಾಗೆ ಮಾಡುವುದರಿಂದ ದೇವರ ಸನ್ನಿಧಿ ಇಡೀ ಕುಟುಂಬದ ಮೇಲೆ ಯಾವ ರೀತಿಯಾಗಿ ಬರುತ್ತೆ? ಈ ಹಬ್ಬದಲ್ಲಿ ಬರೀ ಊಟ, ಆಹಾರ ಪದಾರ್ಥ ಅನ್ನೋದಲ್ಲ, ಆದರೆ ಪ್ರೀತಿಯನ್ನು ಹಂಚಿಕೊಳ್ಳುವ ಅವಶ್ಯಕತೆ ಎಷ್ಟೋ ಇದೆ. ಊಟದ ವಿಷಯದಲ್ಲಿ ಜಗಳವಾಡಬೇಡಿರಿ. ಆಚಾರ ಪದ್ಧತಿಗಳನ್ನು ಅನುಸರಿಸುವ ವಿಷಯದಲ್ಲಿ ಅನವಶ್ಯಕವಾದ ವಾಗ್ವಾದ ಇಟ್ಕೊಳ್ಬೇಡಿ. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಕರ್ತನಲ್ಲಿ ಆನಂದಿಸುವುದನ್ನು ಕಲಿತುಕೊಳ್ಳಿರಿ. ನಮಗೋಸ್ಕರವೇ ರಕ್ಷಕನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬ ಪ್ರಾಮುಖ್ಯವಾದ ಮಾತು ನಮ್ಮ ಬಾಯಿಯಲ್ಲಿ ಇರಬೇಕೇ ಹೊರತು, ಈ ವಸ್ತ್ರಗಳ ಕುರಿತಾಗಿಯೋ, ಆಹಾರದ ಕುರಿತಾಗಿಯೋ, ಕೇಕಿನ ಕುರಿತಾಗಿಯೋ, ಇಲ್ಲವೇ ಕ್ಯಾರಲ್ಸ್ ಸರ್ವಿಸ್ ನಡೆಯುತ್ತಾ ಇವೆ, ನಮ್ಮ ಮಕ್ಕಳಿಗೆ ಹಾಡು ಹಾಡಲು ಅವಕಾಶ ಕೊಡಲಿಲ್ಲ. ಹೌದಲ್ಲ, ನಾನು ಕಾಣಿಕೆ ಕೊಟ್ಟರೆ ನನ್ನ ಹೆಸರು ಮೈಕಲ್ಲಿ ಹೇಳಲಿಲ್ಲ ಎಂದು ಕೆಲವರು ಬೇಸರಗೊಳ್ಳುತ್ತಾರೆ. ಹಬ್ಬ ಬಂದಂತಹ ಸಂದರ್ಭದಲ್ಲೂ ಕೂಡ
ಕೆಲವರು ಹಾಡು ಹಾಡುವ ವಿಷಯದಲ್ಲಾಗಲಿ ಪ್ರಾರ್ಥಿಸುವ ವಿಷಯದಲ್ಲಾಗಲಿ ಹೆಸರು ಪ್ರಖ್ಯಾತಿಗಾಗಿಯೇ ತವಕಿಸುತ್ತಾರೆ ಹೊರತು ಕರ್ತನಿಗೋಸ್ಕರ ನಾನು ಏನ್ ಮಾಡಿದ್ರೂ ಆತನ ಮಹಿಮೆಗಾಗಿ ಮಾಡಬೇಕು ಎಂಬುದಾಗಿ ಗುರುತಿಸೋದೇ ಇಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ ಹೇಳುತ್ತೆ, ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಈ ಮಾತು ಗಮನಿಸಿರಿ. ನೀವು ಊಟ ಮಾಡಿದರೂ ಇಲ್ಲವೇ ಕುಡಿದರೂ, ಮತ್ತೆ ಹೇಳಬೇಕಾದರೆ ನೀವೇನೇ ಮಾಡಿದರೂ, ನೀವು ಯಾವುದೇ ಕೆಲಸ ಮಾಡಿದರೂ, ಯಾವುದೇ ಔತಣಕ್ಕೆ ಹೋದರೂ, ಯಾವುದೇ ಮನೆಗೆ ಹೋದರೂ, ಯಾರ ಮನೆಗೆ ಊಟಕ್ಕೆ ಹೋದರೂ, ಯಾರನ್ನಾದರೂ ಊಟಕ್ಕೆ ಮನೆಗೆ ಕರೆದ್ರು, ಇಲ್ಲವೇ ಯಾರೇ ನಮ್ಮ ಮನೆಗೆ ಬಂದ್ರು, ಇಲ್ಲವೇ ನಾವ್ಯಾರಾದ್ರೂ ಮನೆಗೆ ಹೋದ್ರು, ಏನೇ ಮಾಡಿದರೂ ಕೂಡ, ಏನೇ ಕೊಟ್ಟರೂ, ಏನೇ ತಂದುಕೊಂಡರೂ, ಏನೇ ತಿಂದರೂ, ಏನೇ ಕುಡಿದರೂ ಸಮಸ್ತವೂ ದೇವರ ಮಹಿಮೆಗೋಸ್ಕರ ಮಾಡಬೇಕು. ಎಷ್ಟು ಜನ ನಿಮ್ಮಲ್ಲಿ ಆಹಾರದ ವಿಷಯದಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದೀರಿ? ಎಷ್ಟು ಜನ ನಿಮಗೆ ದೇವರು ಕೊಟ್ಟ ಆಶೀರ್ವಾದದ ವಿಷಯದಲ್ಲಿ ದೇವರಿಗೆ ಮಹಿಮೆ ಪಡಿಸ್ತಾ ಇದ್ದೀರಿ? ಎಷ್ಟು ಜನ ದೇವರು ಮಾಡಿರುವ ಉಪಕಾರ ನೆನೆಸಿಕೊಂಡು ಈ ವರ್ಷಾಂತ್ಯದಲ್ಲಿ ಒಂದು 4 ಜನಕ್ಕೆ ಕರೆದು ಅವರಿಗೆ ಒಳ್ಳೆ ಅತಿಥಿ ಸತ್ಕಾರ ಕೊಟ್ಟು ನೀವು ಸಾಕ್ಷಿ ಕೊಡ್ತಾ ಇದ್ದೀರಿ? ಬೈಬಲ್ ಹೇಳುತ್ತೆ ಪ್ರಿಯರೇ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ. ಕೆಲವರು ಹಾಗೆ ಮಾಡುವುದರಲ್ಲಿ ದೇವದೂತರಿಗೆ ಅತಿಥಿ ಸತ್ಕಾರ ಮಾಡಿದಾರಂತೆ. ಇದು ಯಾರ ಕುರಿತು ಹೇಳಲಾಗಿದೆ ಗೊತ್ತಾ? ಅಬ್ರಹಾಮ ಮತ್ತು ಸಾರಳು ಮಧ್ಯಾಹ್ನ ಹೊತ್ತಲ್ಲಿ ತಮ್ಮ ಗುಡಾರದಲ್ಲಿ ಅವರು ಕೂತುಕೊಂಡಿರುವಾಗ ಅವರ ಬಳಿಗೆ 3 ಜನ ವ್ಯಕ್ತಿಗಳು ಬಂದಿರುವುದನ್ನು ಕಂಡು ಅವರು ದೇವದೂತರೆಂದು ಅರಿಯದಿದ್ದರೂ ಕೂಡ ಮಧ್ಯಾಹ್ನ ಹೊತ್ತಲ್ಲಿ ಬಂದಿರುವುದರಿಂದ ಅವರನ್ನ ಬರಮಾಡಿಕೊಂಡು, ಅಯ್ಯ ನೀವು ಬನ್ನಿ, ಕಾಲು ತೊಳೆದುಕೊಳ್ಳಿರಿ, ನಿಮಗಾಗಿ ಊಟ ಸಿದ್ಧ ಮಾಡುತ್ತೇನೆ ಎಂದು ಆಹ್ವಾನಿಸುತ್ತಾನಂತೆ ಅಬ್ರಹಾಮನು. ತಕ್ಷಣವೇ ಹೋಗಿ ಎಷ್ಟು ಬೇಗನೆ ಅಡಿಗೆ ಸಿದ್ಧ ಮಾಡುತ್ತಾನೋ ಗೊತ್ತಿಲ್ಲ. ಮತ್ತು ಮುಪ್ಪಿನ ವಯಸ್ಸಲ್ಲಿರುವಂತಹ ಆ ಸಾರಳು ಕೂಡ ಎಷ್ಟೋ ತ್ವರಿತವಾಗಿ ಅಡಿಗೆ ಸಿದ್ಧ ಮಾಡಿ ಅವರಿಗೆ ಊಟ ಬಡಿಸುತ್ತಾಳೆ. ಆಗ ಗೊತ್ತಾಗುತ್ತೆ, ಅವರು ಊಟ ಮಾಡಿದ ನಂತರ ಅವರನ್ನು ಆಶೀರ್ವದಿಸ್ತಾರೆ. ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆ ಇದೇ ಸಮಯಕ್ಕೆ ಸಾರಳ ಮಡಿಲಲ್ಲಿ ಮಗು ಇರುತ್ತೆ ಎಂದು. ಈ ದಿನ ದೇವರ ನಾಮದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ, ಬೇರೆಯವರು ಯಾರೂ ನಮಗೆ ಪ್ರತಿಫಲ ಕೊಡದಿದ್ರೂ ಕೂಡ ಕರ್ತನು ನಮಗೆ 100ರಷ್ಟು ಪ್ರತಿಫಲ ಕೊಡುತ್ತಾರೆ. ಯಶ್, ನೀವು ಯಾಕೆ ಬ್ರದರ್ ಇಷ್ಟೊಂದು ಸೇವೆ ಮಾಡ್ತೀರಿ, ಯಾಕೆ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಕೊಡ್ತೀರಿ ಎಂದು ಕೆಲವರು ನನಗೆ ಕೇಳ್ತಾರೆ. ಇದರಿಂದ ನಿಮಗೇನು ಲಾಭ, ಯಾರಾದರೂ ದುಡ್ಡು ಕೊಡ್ತಿದ್ದಾರಾ, ಸಂಬಳ ಕೊಡ್ತಿದ್ದಾರಾ ಎಂದು ಕೇಳ್ತಾ ಇರ್ತಾರೆ. ಬೈ ದ ವೇ, ಅಂಥದ್ದು ಯಾವುದೂ ಇಲ್ಲ ಪ್ರಿಯರೇ. ಕೇವಲ ದೇವರ ಪ್ರೇರಣೆಯಿಂದ ಪ್ರಾರಂಭಿಸಲ್ಪಟ್ಟ ಈ ಸೇವೆ ಕರ್ತನ ಬರೋಣದವರೆಗೂ ಮುಂದುವರಿಸಬೇಕು. ಆತನ ಚಿತ್ತದಂತೆ ಮುಂದೆ ಸಾಗಬೇಕೆಂಬ ಆಸೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೆ ಮುಂದೆ ಸಾಗುತ್ತಿರುವಾಗ ದೇವರು ಮಾಡುತ್ತಿರುವ ಕಾರ್ಯಗಳನ್ನು ನೋಡಿದರೆ, ಒಂದು ಹಾಡನ್ನು ಕೇಳಿ ಮಾರ್ಪಡುವಂಥವರಿದ್ದಾರೆ, ವಾಕ್ಯ ಕೇಳಿ ಮಾರ್ಪಡುವಂಥವರಿದ್ದಾರೆ, ಒಂದು ಮಾತಿನಿಂದ ಆದರಣೆ ಹೊಂದುವಂಥವರಿದ್ದಾರೆ, ಒಂದು ಪ್ರಾರ್ಥನೆಯ ಮುಖಾಂತರ ಅದ್ಭುತ ಕಾರ್ಯ ಹೊಂದಿಕೊಳ್ಳುವಂಥವರನ್ನು ನೋಡುವಾಗ ದೇವರ ಮಹಿಮೆಗೋಸ್ಕರ ನಾವು ಮಾಡಿರುವಂತಹ ಪ್ರತಿ ಕಾರ್ಯದ ಮೂಲಕ ದೇವರ ಆಶೀರ್ವಾದಗಳು ಸುರಿಸಲ್ಪಡುತ್ತಿವೆ ಪ್ರಿಯರೇ. ಅದಕ್ಕಾಗಿಯೇ ನೀವು ಏನೇ ಮಾಡಿದರೂ ಕೂಡ, ಊಟ ಮಾಡಿದರೂ ಪಾನ ಮಾಡಿದರೂ, ನೀವೇನೇ ಮಾಡಿದರೂ ಒಂದೇ ಮಾತಲ್ಲಿ ಹೇಳ್ಬಿಡ್ತಾನೆ ಪೌಲನು, ಈ ಸೀಸನ್ನಲ್ಲಿ ನೀವು ಯಾರಿಗಾದರೂ ಒಂದು ಚಿಕ್ಕ ಕಾಣಿಕೆ ಕೊಟ್ಟಿದ್ದೀರಾ, ಒಂದು ಚಿಕ್ಕ ಬಹುಮಾನ ಕೊಟ್ಟಿದ್ದೀರಾ, ಬಡವರಿಗೆ ಒಂದು ವಸ್ತ್ರ ಕೊಟ್ಟಿದ್ದೀರಾ, ಚಳಿಯಲ್ಲಿರುವವರಿಗೆ ಒಂದು ಬೆಡ್ಶೀಟ್ ಕೊಟ್ಟಿದ್ದೀರಾ, ಹಸುವೆಯಲ್ಲಿದ್ದವರಿಗೆ ಒಂದು ತುತ್ತು ಅನ್ನ ಹಾಕಿದ್ದೀರಾ? ನಾನು ಹಸುವೆಯಲ್ಲಿದ್ದಾಗ ನೀವು ನನಗೆ ಆಹಾರ ಕೊಟ್ಟಿದ್ದೀರಿ, ನಾನು ಚಳಿಯಲ್ಲಿದ್ದಾಗ ನೀವು ನನಗೆ ವಸ್ತ್ರ ಕೊಟ್ಟಿದ್ದೀರಿ, ನಾನು ರೋಗಿಯಾಗಿದ್ದಾಗ ನೀವು ನನ್ನನ್ನು ಪರಾಂಬರಿಸಿದ್ದೀರಿ, ನಾನು ಸೆರೆಯಲ್ಲಿದ್ದಾಗ ನೀವು ನನ್ನನ್ನು ಆಧರಿಸಿದ್ದೀರಿ ಎಂದು ಯೇಸು ಹೇಳಿದಾರಲ್ಲವೇ? ಅಂದರೆ ಯೇಸುವೆ, ನೀನು ಯಾವಾಗ ಸೆರೆಮನೆಯಲ್ಲಿದ್ದಿದ್ದೆ? ನೀನು ಯಾವಾಗ ರೋಗಿಯಾಗಿದ್ದೆ? ನೀನು ಯಾವಾಗ ಹಸುವೆಂದಿದ್ದೆ? ನೀನು ಯಾವಾಗ ಬಟ್ಟೆ ಇಲ್ಲದವನಾಗಿದ್ದೆ ಎಂದು ಕೇಳಿದಾಗ, ಈ ಅಲ್ಪವಾದವರಲ್ಲಿ ನೀವು ಯಾರಿಗೆ ಏನನ್ನು ಮಾಡುತ್ತೀರೋ ಅದನ್ನು ನೀವು ನನಗಾಗಿ ಮಾಡಿದ ಹಾಗೆ ಎಂದು ಯೇಸು ಹೇಳಿದ್ದಾರೆ. ನಿಜವಾದಂತಹ ಹಬ್ಬ ನಾವು ಅನುಭವಿಸುವಂಥದ್ದಲ್ಲ, ನಾವು ಆನಂದಿಸುವಂಥದ್ದಲ್ಲ. ಅವಶ್ಯಕತೆಯಲ್ಲಿರುವಂತಹ ಮತ್ತೊಬ್ಬರಿಗೆ ಕರ್ತನ ನಾಮದಲ್ಲಿ ಪರಾಂಬರಿಸುವಂಥದ್ದಾಗಿದೆ. ದೇವರ ಕೃಪೆಯಲ್ಲಿ ಅನೇಕರಿಗೆ ಮಾಡಬೇಕಾದ ಸಹಾಯ ಮಾಡುವುದಕ್ಕಾಗಿ ಮನಸ್ಸು ಮಾಡೋಣ. ಈ ತಿಂಗಳಲ್ಲಿ, ಈ ವರ್ಷದ ಅಂತ್ಯದಲ್ಲಿ ಹಾಗೆ ಮಾಡೋಣ. ಎಷ್ಟು ಆನಂದಕರವಾಗಿದೆ ಗೊತ್ತಾ? ಕೊಡುವುದರಲ್ಲಿರುವಂತಹ ಆಶೀರ್ವಾದ, ಆನಂದ ಅನುಭವಿಸುವಂಥವರು ಕೊಡಲಾರದೆ ಇರೋದಿಲ್ಲ.
ಕೊಟ್ಟು ನಷ್ಟ ಹೋದಂಥವರು ಇದುವರೆಗೂ ಎಲ್ಲೂ ಇಲ್ಲ ಪ್ರಿಯರೇ. ಜಂಬ ಕೊಚ್ಚಿಕೊಳ್ಳುವುದಕ್ಕೋಸ್ಕರವಾಗಿ ಹೆಸರಿಗೋಸ್ಕರ ಕೊಡುವಂಥವರಾಗಲಿ ಎಷ್ಟೋ ಜನ ಇರುವುದನ್ನು ನೋಡ್ತೇವೆ. ಅವರ ಹೆಸರು ಹೊಗಳಿ ಕೊಂಡಾಡಬೇಕು ಎಂಬುದಾಗಿ ದಾನ ಧರ್ಮ ಮಾಡಿ ಅವರು ತೋರಿಸುತ್ತಾರೇನೋ. ಆದರೆ ಬಲಗೈ ಕೊಟ್ಟದು ಎಡಗೈಗೆ ಗೊತ್ತಾಗಲಾರದೆ ಕೊಡುವಂಥವರು ಕರ್ತನು ಕೊಡುವ ಪ್ರತಿಫಲ ಹೊಂದುತ್ತಾರೆ. ಕೊಡಿರಿ, ನಿಮಗೆ ಕೊಡಲಾಗುವುದು ಎಂದು ವಾಕ್ಯ ಹೇಳುತ್ತೆ. ನೀವು ಏನೇ ಮಾಡಿದ್ರೂ ದೇವರು ಮೆಚ್ಚುತ್ತಾರೋ ಇಲ್ಲವೋ? ನೀವು ಮಾಡುವ ಕೆಲಸದಿಂದ ದೇವರಿಗೆ ಮಹಿಮೆ ಆಗುತ್ತೋ ಇಲ್ಲವೋ? ನೀವು ಮಾಡುವ ಕೆಲಸದಿಂದ ದೇವರು ಪ್ರತಿಫಲವನ್ನು ದೇವರಿಂದ ನಾನು ಹೊಂದುತ್ತೇನೆ ಎಂಬ ನಂಬಿಕೆ ನಿಮಗಿದೆಯೋ ಇಲ್ಲವೋ ಎಂಬುದಾಗಿ ನೀವು ಪರಿಶೀಲಿಸಿಕೊಳ್ಳೋದಾದರೆ ನಮ್ಮ ಜೀವಿತಗಳು ಎಷ್ಟೋ ಆನಂದದಾಯಕವಾಗಿ ಇರುತ್ತವೆ, ಪರಿಪೂರ್ಣಕರವಾಗಿರುತ್ತವೆ. ನಮ್ಮ ಸುತ್ತಲೂ ಇರುವವರಿಗೆ ನಾವು ಆಶೀರ್ವಾದಕರವಾಗಿರುತ್ತೇವೆ. ಯೋಸೇಫನು ಫಲಿಸುವ ಕೊಂಬೆಯಾಗಿದ್ದಾನೆ. ಅದು ಗೋಡೆಯ ಮೇಲೆ ಹತ್ತಿ ಫಲಿಸುವ ಕೊಂಬೆಯಾಗಿದೆ. ಹೌದು, ಒಬ್ಬ ಕ್ರೈಸ್ತನು ಕೂಡ ಫಲಿಸುವಂಥವನಾಗಿರಬೇಕು. ಒಂದು ನುಗ್ಗೆಕಾಯಿ ಮರಕ್ಕೆ ನುಗ್ಗೆಕಾಯಿ ಬಿಟ್ಟರೆ ಎಷ್ಟೋ ಜನ ಆ ನುಗ್ಗೆಕಾಯಿಯ ಸಾರನ್ನು ಮಾಡಿಕೊಳ್ತಾರೆ, ಸಾಂಬಾರ್ ತಯಾರು ಮಾಡಿಕೊಳ್ತಾರೆ. ಗೋಡೆ ಮರದಲ್ಲಿ ಬೆಳೆದಿರುವ ನುಗ್ಗೆಕಾಯಿ ಮರ ಆ ಕಡೆ ಕೊಂಬೆಗೆ ಈ ಕಡೆ ಕೊಂಬೆಗೆ ನುಗ್ಗೆಕಾಯಿ ಬಿಟ್ರೆ ಅವುಗಳನ್ನು ಪ್ರತಿಯೊಬ್ಬರು ಕಡ್ಕೊಳ್ಳುತ್ತಾರಲ್ಲವೇ, ಹಂಚಿಕೊಡ್ತೇವಲ್ಲವೇ? ಒಂದು ಯಾವುದಾದ್ರೂ ಹಣ್ಣಿನ ಮರ ಬೆಳೆಸಿದ್ರೆ ಆ ಮರಕ್ಕೆ ಎಷ್ಟು ಹಣ್ಣು ಬಿಡುತ್ತವೋ ಆ ಹಣ್ಣೆಲ್ಲ ಹಂಚುತ್ತಾ ಇದ್ರು ಪೂರ್ವದಲ್ಲಿ ನಮ್ಮ ಹಿರಿಯರು. ಆದರೆ ಕೆಲವರು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೊಳೆತು ಹೋಗುವಂತೆ ಮಾಡ್ತಿದ್ದಾರೇನೋ. ಒಬ್ಬ ಕ್ರೈಸ್ತನು ಕೂಡ ಹಾಗೆಯೇ ಅನೇಕರನ್ನು ಸಂತೃಪ್ತಿಪಡಿಸುವವನಾಗಿರಬೇಕು. ಅನೇಕರು ಆನಂದ ಪಡುವ ಹಾಗೆ ಇರಬೇಕು. ಆಹಾ, ಅವರ ದೇವರು ಎಷ್ಟು ದೊಡ್ಡ ದೇವರು, ಎಷ್ಟು ಚೆನ್ನಾಗಿ ಅವರನ್ನು ಆಶೀರ್ವದಿಸಿದ್ದಾರೆ, ಎಷ್ಟು ಒಳ್ಳೆ ಮನಸ್ಸು ಅವರದಾಗಿದೆ. ಹೀಗೆ ದೇವರಿಗೆ ಎಲ್ಲ ಮಹಿಮೆ ಘನತೆ ಉಂಟಾಗುವ ಹಾಗೆ ಈ ವರ್ಷದ ಅಂತ್ಯದಲ್ಲಿ ನಾವು ಜೀವಿಸಬೇಕು. ಅವನೊಬ್ಬ ಜಿಪುಣನು, ಅವನೊಬ್ಬ ಸ್ವಾರ್ಥಿ ಎಂಬ ಬಿರುದು ನಮಗೆ ಬರಬಾರದು. ಅವರ ದೇವರು ಪ್ರೀತಿಯುಳ್ಳ ದೇವರು. ಅದಕ್ಕೆ ಅವರು ಕೂಡ ಕ್ರಿಸ್ತನ ಪ್ರೀತಿಯನ್ನು ಹಂಚುತ್ತಿದ್ದಾರೆ ಎನ್ನುವಂತೆ ಈ ವರ್ಷಾಂತದಲ್ಲಿ ನಾವಿರುವಾಗ, ಈ ಕ್ರಿಸ್ಮಸ್ ಅಂದರೆ ಕ್ರಿಸ್ತನ ಜನನ ಜ್ಞಾಪಕ ಮಾಡಿಕೊಳ್ಳುತ್ತಿರುವಾಗ, ದೇವರು ನಮಗೋಸ್ಕರ ತನ್ನ ಸ್ವಂತ ಮಗನನ್ನೇ ಅನುಗ್ರಹಿಸಿದ್ದಾರೆ. ನಾವು ಕೂಡ ನಮ್ಮ ನೆರೆಯವರಿಗೆ, ಅವಶ್ಯಕತೆಯಲ್ಲಿದ್ದವರಿಗೆ, ಯೇಸುವನ್ನು ಅರಿಯದೇ ಇದ್ದವರಿಗೆ ದೇವರ ಸುವಾರ್ತೆಯನ್ನು ತಲುಪಿಸೋಣ, ಕ್ರಿಸ್ತನನ್ನು ತಲುಪಿಸೋಣ, ಕ್ರಿಸ್ತನ ಪ್ರೀತಿಯನ್ನು ತೋರಿಸೋಣ. ಆಗ ನಾವು ಆಶೀರ್ವದಿಸಲ್ಪಡ್ತೇವೆ. ಒಂದು ಊಟಕ್ಕಾಗಿ ಕರೆದ್ರೂ ಕೂಡ, ಒಂದು ವಸ್ತ್ರ ಕೊಟ್ಟರೂ ಕೂಡ, ಒಂದು ಔತಣಕ್ಕೆ ಕರೆದ್ರೂ ಕೂಡ ಟೀ ಪಾರ್ಟಿ ಅನ್ನುತ್ತಾ ಇದ್ರು ಪೂರ್ವಿಕರು. ಟೀ ಬಿಸ್ಕೆಟ್ ಅಷ್ಟೇ ಕೊಡ್ತಾ ಇದ್ರು. ಆಗ ಎಲ್ಲರೂ ಸೇರಿ ಟೀ ಪಾರ್ಟಿ ಮಾಡಿ ಸಂತೋಷಿಸುತ್ತಾ ಇದ್ರು. ಯೇಸು ಮಾಡಿರುವ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ, ಆತನು ಲೋಕ ರಕ್ಷಕನಾಗಿದ್ದಾನೆ, ನಿಮಗೋಸ್ಕರ ಹುಟ್ಟಿ ಬಂದಿದ್ದಾನೆ ಎಂಬ ಸತ್ಯ ತಿಳಿಸುವುದಕ್ಕಾಗಿ ಒಂದು 10 ಜನರನ್ನು ಕರೆದು ಔತಣ ಮಾಡಬಹುದಲ್ಲವೇ? ಒಂದು ಸಣ್ಣ ಔತಣ ಮಾಡಬಹುದಲ್ಲವೇ? ಒಂದು ಪ್ರೀತಿಯ ಗುರುತಾಗಿ ಒಂದು ಚಿಕ್ಕ ವಾಕ್ಯವನ್ನು, ಅಂದರೆ ಬೈಬಲನ್ನು ಯಾರಿಗಾದರೂ ಬಹುಮಾನವಾಗಿ ಕೊಡಬಹುದಲ್ಲವೇ? ದೇವರ ವಾಕ್ಯದಿಂದ ಕೂಡಿರುವ ಒಂದು ಕ್ಯಾಲೆಂಡರನ್ನು ನಿಮ್ಮ ಫ್ರೆಂಡ್ಗೆ ಕೊಡುವುದಾದರೆ ಆ ವರ್ಷವಿಡೀ ಆ ವಾಕ್ಯ ಅವರ ಮನೆಯಲ್ಲಿ ಇರುವಂಥದ್ದಾಗಿದೆಯಲ್ಲವೇ? ಪರಿಶುದ್ಧಾತ್ಮನು ತನ್ನ ಕಾರ್ಯ ನೆರವೇರಿಸುತ್ತಾರಲ್ಲವೇ? ಹಾಗಾಗಿ ನೀವೇನೇ ಮಾಡಿದ್ರೂ ದೇವರ ಮಹಿಮೆಗಾಗಿ ಮಾಡಿ. ನಾನು ಕೊಟ್ಟರೆ ನನಗೆ ತಿರುಗಿ ಕೊಡ್ತಾರೋ ಇಲ್ಲವೋ, ನಾನಿಷ್ಟು ಕೊಟ್ಟರೆ ಅವರೇನು ಇಷ್ಟೇ ಕೊಟ್ಟರೆ ಎಂದು ಲೆಕ್ಕಾಚಾರ ಮಾಡುವ ಮನಸ್ಸಿರಬಾರದು. ಕೊಡಿರಿ, ನಿಮಗೆ ಕೊಡಲಾಗುವುದು ಎಂದು ವಾಕ್ಯ ಹೇಳುತ್ತೆ. ದೇವರ ನಾಮದಲ್ಲಿ ಒಂದು ತಮ್ಮಿಗೆ ನೀರು ಕೊಡುವುದಾದರೆ ಅದರಿಂದ ಬರುವ ಪ್ರತಿಫಲ ಕಳ್ಕೊಳ್ಳೋದಿಲ್ಲ. ಈ ವರ್ಷದ ಅಂತ್ಯದಲ್ಲಿ ನಾವು ಎಷ್ಟೋ ಋಣಸ್ಥರಾಗಿರಬೇಕು. ದೇವರಿಗೆ ಋಣಸ್ಥರಾಗಿರಬೇಕು, ನಮ್ಮ ಸುತ್ತಲಿರುವವರಿಗೆ ಋಣಸ್ಥರಾಗಿರಬೇಕು. ನಮಗೆ ಜೀವಿತದಲ್ಲಿ ಸಹಾಯ ಮಾಡುವಂಥವರು ಎಷ್ಟೋ ಜನ ಇದ್ದಾರೆ. ನಮ್ಮನ್ನು ಹೆತ್ತ ತಂದೆ ತಾಯಿಗಳಿದ್ದಾರೆ, ನಮಗೆ ವಿದ್ಯಾಭ್ಯಾಸ ಕಲಿಸಿದ ಗುರುಗಳಿದ್ದಾರೆ, ನಮಗೆ ವಾಕ್ಯ ಬೋಧಿಸಿದ ದೈವ ಸೇವಕರಿದ್ದಾರೆ. ಅಷ್ಟೇ ಅಲ್ಲ, ಅನುದಿನವೂ ನಮ್ಮ ಸಣ್ಣ ಸಣ್ಣ ಕೆಲಸದಲ್ಲಿ ಸಹಕರಿಸುವಂತಹ ಮನೆಯಲ್ಲಿನ ಕೆಲಸಗಾರರಿದ್ದಾರೆ, ಸಹಾಯಕರಿದ್ದಾರೆ. ಯೇಸುವಿನ ನಾಮದಲ್ಲಿ ಅವರನ್ನು ಜ್ಞಾಪಕ ಮಾಡಿಕೊಂಡು ದೇವರಿಗೆ ಮಹಿಮೆ ಪಡಿಸುವ ಹಾಗೆ ಒಂದು ಒಳ್ಳೆಯ ಅನುಭವದೊಂದಿಗೆ ಆತನಿಗಾಗಿ ಸಾಕ್ಷಿ ಕೊಡುವುದು ಮಾತ್ರವಲ್ಲದೆ ಪ್ರೀತಿಯನ್ನು ತೋರಿಸಿ ಸತ್ಕಾರ್ಯ ಮಾಡುತ್ತಾ ಕರ್ತನನ್ನು ಮಹಿಮೆ ಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ಸನ್ನು ಹಾಳು ಮಾಡಿಕೊಳ್ಳುವವರಾಗಿರದೆ, ತಿಂಡಿಗೋಸ್ಕರ ಜಗಳವಾಡುವವರಾಗಿರದೆ, ದುಡ್ಡಿಗೋಸ್ಕರ ನಮ್ಮ ಮನಸ್ಸನ್ನು ಕಳವಳ ಮಾಡಿಕೊಳ್ಳುವವರಾಗಿರದೆ, ಬಟ್ಟೆಗಳ ವಿಷಯದಲ್ಲಿ ದೇವರೇ, ವಸ್ತ್ರಗಳ ವಿಷಯದಲ್ಲಿ ಅನವಶ್ಯಕವಾದ ಕೋಪತಾಪಗಳಿಗೆ ಅವಕಾಶ ಕೊಡದವರಾಗಿರದೆ, ಆಹಾರಕ್ಕಿಂತಲೂ ಪ್ರಾಣವು, ವಸ್ತ್ರಕ್ಕಿಂತಲೂ ಶರೀರವು ಮುಖ್ಯವಾದವುಗಳಾಗಿರುವುದರಿಂದ
ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡಿರಿ. ನಮ್ಮ ಸುತ್ತಲೂ ಎಷ್ಟೋ ಜನ ನಿಮ್ಮ ಪ್ರೀತಿ ಅರಿಯದವರಾಗಿದ್ದಾರೆ, ಕೊರತೆಯಲ್ಲಿ, ಕಷ್ಟದಲ್ಲಿ, ವೇದನೆಯಲ್ಲಿ ಇದ್ದವರಾಗಿದ್ದಾರೆ. ನಿಮ್ಮ ಪ್ರೀತಿಯನ್ನು, ಪರಲೋಕದ ಪ್ರೀತಿಯನ್ನು ಭೂಲೋಕಕ್ಕೆ ಕಳುಹಿಸಿ ನಮ್ಮ ಮಧ್ಯದಲ್ಲಿ ದಯಾಸಾಗರನಾಗಿ, ಕರುಣಾಸಾಗರನಾಗಿ, ಪ್ರೀತಿ ಸ್ವರೂಪನಾಗಿ ಯೇಸುವಿನ ಕುರಿತಾಗಿ ನಮ್ಮ ಸುತ್ತಲಿರುವವರಿಗೆ ತಿಳಿಯಪಡಿಸುವುದಕ್ಕಾಗಿ ನಾವು ಮಾಡುವ ಪ್ರತಿ ಕಾರ್ಯದಿಂದ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ಅಂದರೆ ಒಂದು ಮೆಸೇಜ್ ಮೂಲಕ, ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾತ್ರ ಕಳಿಸಿರಿ. ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಬೇಡಿ, ಆ ಕರೆ ನಾವು ಎತ್ತಲಿಕ್ಕಾಗೋದಿಲ್ಲ. ನಿಮ್ಮ ವಾಟ್ಸಪ್ ಮೆಸೇಜ್ಗಳೆಲ್ಲವನ್ನು ನಾವು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಇತರ ದೇಶದಿಂದಲೂ ಕೂಡ ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಇರುವುದಾದರೆ 8939731313 ನಂಬರ್ಗೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ಕಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಮಾಡುವ ಅದ್ಭುತ ಹೊಂದಿಕೊಳ್ಳಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿರಿ ಎಂದು ಕೋರಿಕೊಳ್ಳುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.